ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಆ ಬೆಳಕಿನ ಹೆಸರು ದುರ್ಗಾ ಶರತ್. ದುರ್ಗಾ? ಇಲ್ಲ ಅಂಬಿಕಾ, ನಾನು ನಿನ್ನನ್ನು ಬಿಟ್ಟು ಇನ್ಯಾರನ್ನು ಪ್ರೀತಿಸೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೇನಾದ್ರೂ ನಾನು ಬೇರೆಯವ್ರನ್ನ ಪ್ರೀತಿ ಮಾಡಿದ್ರೆ ನಾನು ನಿನಗೆ ಮಾಡೋ ದ್ರೋಹ ಆಗುತ್ತೆ. ಶರತ್, ಪ್ಲೀಸ್, ನನ್ನ ಮೇಲಿನ ಪ್ರೀತಿಯಿಂದ ನೀವು ಕುರುಡಾಗಬೇಡಿ. ನೀವು ಹಿತನ ನೋಡ್ಕೊಳ್ಳೋದಕ್ಕೆ ದುರ್ಗಾನ ಆಯ್ಕೆ ಮಾಡಿದ್ರಲ್ವಾ, ಅಂದ್ರೆ ಅವಳ ಮೇಲೆ ಅಷ್ಟೊಂದು ನಂಬಿಕೆ ಇದೆ ಅಂತ ಅರ್ಥ ಅಲ್ವಾ? ಹಿತಾಗೆ ತಾಯಿ ಆಗೋದಕ್ಕೆ ದುರ್ಗಾ ಯೋಗ್ಯಳು ಅಂತ ಆದ್ರೆ ನಿಮ್ಮ ಸಂಗಾತಿ ಆಗೋದಕ್ಕೆ ಅವಳು ಯಾಕೆ ಯೋಗ್ಯಳಲ್ಲ? ದುರ್ಗಾ ಅವಳ ಸ್ವಾರ್ಥ ಬಿಟ್ಟು ಅವಳು ಇಡೀ ಜೀವನನ ನಮ್ಮ ಹಿತ ಹೆಸರಲ್ಲಿ ಬರ್ತಿದ್ದಾಳೆ. ಅವಳಿಗೆ ಬದುಕಿದ ಯಾವ ಸುಖ ಸಂತೋಷನೂ ಸಿಗೋದು ಬೇಡವಾ? ಹಿತ ಚೆನ್ನಾಗಿರ್ಬೇಕು ಅನ್ನೋ ಸ್ವಾರ್ಥಕ್ಕೆ ದುರ್ಗಾ ಜೀವನ ಹಾಳು ಮಾಡೋ ಹಕ್ಕು ನಮ್ಗಿಲ್ಲ ಶರತ್. ಬನ್ನಿ. ನೋಡಿ ಶರತ್, ದುರ್ಗಾನು ಒಬ್ಬ ತಂದೆ ತಾಯಿಯ ಮಗಳಲ್ವಾ? ಅವ್ರಿಗೂ ಅವ್ರ ಮಗಳ ಬದುಕು ಬಂಗಾರವಾಗಿರ್ಬೇಕು ಅನ್ನೋ ಆಸೆ ಕನ್ಸಿರತ್ತಲ್ವಾ? ಅವಳಿಂದ ಹೆಂಡತಿ ಆಗೋ, ತಾಯಿ ಆಗೋ, ಅವಳ ಪುಟ್ಟ ಸಂಸಾರ ಕನಸನ್ನ ಅವಳಿಂದ ಕಿತ್ಕೊಳ್ಳೋದು ಅನ್ಯಾಯ ಅಲ್ವಾ? ಇಷ್ಟಕ್ಕೂ ಪ್ರೀತಿಸೋದ್ರಲ್ಲಿ ದ್ರೋಹ ಎಲ್ಲಿದೆ? ನಾನಂತೂ ಸತ್ತೋಗಿದ್ದೀನಿ, ನೀವಿನ್ನೂ ಬದುಕಿದಿರಲ್ವಾ? ದುರ್ಗಾ ನಮ್ಮ ಮಗಳಿಗೆ ಹೆತ್ತ ತಾಯಿಗಿಂತ ಹೆಚ್ಚಾಗಿ ಪ್ರೀತಿ ಕೊಡ್ತಾ ಇದ್ದಾಳೆ. ಅವಳು ನಮಗ್ ಸಿಕ್ಕಿರೋದು ನಮ್ಮ ಪುಣ್ಯ. ನಮ್ಮ ಮಗಳಿಗೆ ತಾಯಿ ಪ್ರೀತಿ ಕೊಡ್ತಿರೋ ಅವಳಿಗೆ ನಿಮ್ಮಿಂದ ಗಂಡನ ಪ್ರೀತಿ ಕೊಡಕ್ ಆಗಲ್ವಾ ಶರತ್? ನಾನು ದುರ್ಗಾಗೆ ಹೆಂಡತಿ ಸ್ಥಾನ ಕೊಡೋದು, ಅವಳನ್ನ ಪ್ರೀತಿಸೋದು ಅಂತಂದ್ರೆ ನಿನ್ನ ಮರೆಯೋದು ಅಂತಲ್ವಾ? ಇಲ್ಲ ಶರತ್, ಪ್ರೀತಿ ಅಂದ್ರೆ ಒಬ್ರನ್ನ ಮರೆತು ಇನ್ನೊಬ್ರನ್ನ ಹಚ್ಕೊಳ್ಳೋದಲ್ಲ. ಒಂದೇ ಒಂದ್ಸಲ ಪ್ರೀತಿ ಮಾಡಿ ನೋಡಿ, ಆ ಪ್ರೀತಿಲಿ ನಾನು ಇರ್ತೀನಿ, ದುರ್ಗಾನು ನಿಮ್ ನೆರಳಾಗಿರ್ತಾಳೆ. ಶರತ್ ಪ್ಲೀಸ್, ನೀವ್ ಹೀಗೆ ಕಲ್ಲಾಗಿರೋದನ್ನ ನನ್ನ ಕೈನಲ್ಲಿ ನೋಡೋದಕ್ಕೆ ತುಂಬಾ ಸಂಕಟ ಆಗತ್ತೆ. ಸತ್ ಮೇಲೂ ನಾನು ನೋವು ಅನುಭವಿಸೋದು ನಿಮ್ಗೆ ಒಪ್ಕೆನಾ? ಇಲ್ಲ ಅಂಬಿಕಾ, ಖಂಡಿತ ಇಲ್ಲ. ನಿಮ್ಮನ್ನ ಅರ್ಧಕ್ಕೆ ಬಿಟ್ಟು ಹೋಗಿ ನಿಮ್ಮ ಬಾಳನ್ನ ಹಾಳು ಮಾಡಿರೋ ಪಾಪಿ ನಾನು ಅಂತ ನನ್ನ ಆತ್ಮ ಕೊರ್ಗೋದು ನಿಮ್ಗಿಷ್ಟನಾ? ಇಲ್ಲ ಅಂಬಿಕಾ, ಪ್ಲೀಸ್ ಹಾಗೆಲ್ಲ ಮಾತಾಡಬೇಡ. ಹಾಗಾದ್ರೆ ಒಪ್ಕೊಳ್ಳಿ ಶರತ್, ನೀವು ನನಗೋಸ್ಕರ ಹಳೆ ಶರತ್ ಆಗಲೇಬೇಕು. ನೀವು ನಗಬೇಕು, ನಗಿಸ್ಬೇಕು, ಬದುಕಬೇಕು, ನೀವು ಮತ್ತೆ ಪ್ರೀತಿ ಮಾಡಬೇಕು. ಶರತ್, ನೀವು ನನಗೋಸ್ಕರ ದುರ್ಗಾ ಪ್ರೀತಿನ ಒಪ್ಕೋತೀನಿ ಅಂತ ಪ್ಲೀಸ್ ನನಗೆ ಮಾತು ಕೊಡ್ತೀರಾ? ನಿನಗೋಸ್ಕರ ನಾನು ಮತ್ತೆ ಬದುಕ್ತೀನಿ ಅಂಬಿಕಾ, ಮತ್ತೆ ಹಳೆ ಶರತ್ತಾಗಿ ತೋರಿಸ್ತೀನಿ.